ನಮಸ್ಕಾರ ವೀಕ್ಷಕರೇ, ಶುಭೋದಯ ತಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ. ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾಲು. ಮಿತಿ ಮೀರಿದ ಸುಖ ಜೀವನ ನರಕವನ್ನುಂಟು ಮಾಡುತ್ತದಂತೆ ಹೀಗೆ ಹೇಳಿದವರು ಶೇಕ್ಸ್ಪಿಯರ್ ಅವರು. ಖಂಡಿತವಾಗ್ಲೂ ನಿಜ. ಯಾಕಂದ್ರೆ ಸುಖನೇ ಅತಿ ಆಗ್ಬಿಟ್ರೆ ಕಷ್ಟ ಏನು ಅಂತ ತಿಳಿಲಿಲ್ಲ ಅಂದ್ರೆ ಸುಖಕ್ಕೆ ಅರ್ಥವೇ ಇರೋದಿಲ್ಲ. ಹಾಗಾಗಿ ಸುಖ ದುಃಖ ಎರಡು ಸಮನಾಗಿರಬೇಕು ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ತಮಗೆ ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀವಿ. ನೀವು ಹೇಳಿದಂತೆ ಈಗೆಲ್ಲ ನಾವು ಸ್ವಲ್ಪ ಬೇಗನೆ ಹೇಳ್ತಾ ಇದೀವಿ. ಸೂರ್ಯನನ್ನ ನಾವು ಸ್ವಾಗತ ಮಾಡ್ತಾ ಇದೀವಿ. ಬೆಳಗ್ಗೆನೆ ಪೂಜೆಯನ್ನ ಕೂಡ ಪ್ರಾರಂಭಿಸಿದೀವಿ. ರಥಸಪ್ತಮಿಯ ನಂತರ ಇವತ್ತು ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿರಬೇಕು ಅನ್ನೋದೇ ಪ್ರತಿಪೂರ್ವಕವಾಗಿರ್ತಕ್ಕಂಥ ಆಸೆ. ಇವತ್ತು ತಾರೀಕು 31 ಭೀಷ್ಮ ಪ್ರತಿಜ್ಞೆ ಮಾಡಿರ್ತಕ್ಕಂಥ ದಿನ. ಭೀಷ್ಮಾಚಾರ್ಯರು ತರ್ಪಣವನ್ನ ಗಂಗಾದೇಶ್ವರನಿಗೆ ಕೊಟ್ಟಿರ್ತಕ್ಕಂಥ ದಿನ. ಗಂಗೆಯಿಂದ ವಿಮುಕ್ತಿಯನ್ನ ಪಡೆದಿರ್ತಕ್ಕಂಥ ದಿನ. ತಾಯಿ ಗಂಗೆ ತನ್ನನ್ನ ಆಗಲಿ ಎಷ್ಟೋ ಯುಗಗಳಾಗೋದ ಮೇಲೆ ಭೂಮಿ ಮತ್ತೆ ಸ್ಪರ್ಶ ಆಗತ್ತಾ, ಆ ಗಂಗಾಧರೇಶ್ವರನು ಪರಿಪೂರ್ಣವಾಗಿ ಪ್ರಕಟವಾಗ್ತಾನ. ಗಂಗಾಧರೇಶ್ವರನ ಜೊತೆಗೆ ಗಂಗಾ ಭೂಮಿಗೆ ಇಳಿದು ಬರ್ತಾಳ ಅನ್ನೋದೇ ಭೀಷ್ಮ ಪ್ರತಿಜ್ಞೆ. ಭೀಷ್ಮ ಮಾಡಿರ್ತಕ್ಕಂಥ ಅಂದಿನ ಪ್ರತಿಜ್ಞೆ ಭೀಷ್ಮ ಪ್ರತಿಜ್ಞೆ ಅಂದ್ರೆ ಅವನು ಹಾಕಿರ್ತಕ್ಕಂಥ ದಾರಿಯನ್ನ ಇದುವರ ತನಕ ಭಾರತ ದೇಶದಲ್ಲಿ ಯಾರು ಮೆಟ್ಟು ನಿಂತ್ಕೊಳ್ಳಕ್ ಸಾಧ್ಯವಾಗಿರಲಿಲ್ಲ. ಅವನು ಏನು ಹೇಳಿದ್ದ ಅದೇ ಶಿಲಾಶಾಸನ. ಅವನು ಹೇಳಿದಾಗೆ ಪಾಂಡುರಾಜ ಪರಿಪೂರ್ಣವಾಗಿ ಕೇಳ್ತಿದ್ದ. ಯುಧಿಷ್ಠಿರನ ಅನುಗ್ರಹವನ್ನ ವಂಶಪಾರಂಪರ್ಯವಾಗಿ ಪರಂಪರೆ ಅಂತಕ್ಕಂಥ ವಿಚಾರ. ಪರಂಪರೆ ಯಾವತ್ತು ಬರುತ್ತೆ ಅನ್ನೋದು ಕೌರವ ವಂಶಸ್ಥರು. 101 ಜನ ಅನ್ನೋದು ಕೌರವ ವಂಶಸ್ಥರಲ್ಲಿ. ಇವತ್ತಿನ ದಿವಸ ಸೂರ್ಯ ಅಗ್ನಿ ಜ್ವಾಲೆ. ಸೂರ್ಯ ಅಗ್ನಿ ಜ್ವಾಲೆಯಲ್ಲಿ ಸೂರ್ಯಾಗ್ನಿ 1, ಕುಜನ ಅಗ್ನಿ 2ನೇದು, ಚಂದ್ರ ಅಗ್ನಿ 3ನೇದು. ಎಷ್ಟಾಯ್ತು? 5 5 5 15 ಆಯ್ತು. ಷೋಡಶಿ ಶ್ರೀಚಕ್ರ ಪೂಜೆ ಅನ್ನೋದು 16 ಅಗ್ನಿಜ್ವಾಲಾಮುಖಿ ಅಂತ. ಈ ಅಗ್ನಿಜ್ವಾಲಾಮುಖಿ 15ಕ್ಕೆ ಸೇರಿದಾಗ 16 ಸೇರುತ್ತೆ. ಅದಕ್ಕೆ ಷೋಡಶಿ ಅಂತ ಕರೀತಾರೆ. ಈ ಷೋಡಶಿ ದೇವಿಗಳನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿರೋವರೆಗೂ ಭಾರತ ದೇಶವನ್ನ ಸಂರಕ್ಷಣೆ ಮಾಡತಕ್ಕಂಥ ಭೀಷ್ಮ ಪ್ರತಿಜ್ಞೆ ಅಂದಿನ ಕಾಲದ ಮಾಡಿರ್ತಕ್ಕಂಥದ್ದು. ನಾನು ಎಂದೆಂದಿಗೂ ಮದುವೆ ಆಗೋದಿಲ್ಲ ಅನ್ನೋದೇ ಪರಿಪೂರ್ಣವಾಗಿರ್ತಕ್ಕಂಥ ಭೀಷ್ಮ ಪ್ರತಿಜ್ಞೆ. ಭಾರತ ದೇಶವನ್ನ ಎಂದಿಗೂ ಸಂರಕ್ಷಿಸಿದೆ ಅಂತದೇ 2ನೇ ಪ್ರತಿಜ್ಞೆ. 3ನೇ ಪ್ರತಿಜ್ಞೆ ಗಂಗಾ ಯಾವತ್ತು ಬತ್ತು ಹೋಗ್ತಾಳೋ ಜಗತ್ತು ಅಂದು ನನ್ನ ದೇಹ ಪರಿವರ್ತನೆ ಆಗಲಿ ಅನ್ನೋದೇ ವಿಶೇಷ. ಅಂದ್ರೆ ಇಚ್ಛಾಮರಣಿ ಆಗಿರ್ತಕ್ಕಂಥ ಭೀಷ್ಮ ಪಿತಾಮಹ ಕೊನೆ ಕಾಲಕ್ಕೆ ಸಾಯಕ್ಕೆ ಮೊದಲು ಗಂಗಾನ ವಿಶೇಷವಾಗಿ ತನ್ನ ತೊಡೆಯ ಮೇಲೆ ಅನುಗ್ರಹ ಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅಂದ್ರೆ ಗಂಗೆಯ ತೊಡೆ ಮೇಲೆ ಗಂಗಾಪುತ್ರ ಭೀಷ್ಮ ಮಲಕ್ಕೊಂಡಾಗ ಆ ವಿಶೇಷವಾಗಿ ಶರಪಂಚದ ಮೇಲೆ ಮಲಗಿದ್ದಾಗ ಕೃಷ್ಣ ಪರಮಾತ್ಮನು ಕೊನೆಗೆ ಅವನು ಕೇಳಿದ್ದೆ ಗಂಗೆನ. ಆ ಗಂಗೆಯ ಮುಖಾಂತರವಾಗಿ ಶರದ ಮುಖಾಂತರ ಬಂದಿರತಕ್ಕಂಥ ಗಂಗೆನ ಪಾತಾಳದಿಂದ ಗಂಗಾಧರೇಶ್ವರ ಪ್ರಕಟವಾಗಿ ನಿನಗೆ ಮೋಕ್ಷ ಲಭಿಸಲಿ ಅಂತ ಹೇಳಿ ಪ್ರಾರಂಭಿಸಿ ಆಶೀರ್ವಾದವನ್ನು ಕೊಟ್ಟರು. ಆ ಪ್ರಾರಂಭವಾಗಿರೋ ಗಂಗೆ ಭಗೀರಥನ ಗಂಗೆ ಜೊತೆ ಸೇರುತ್ತೆ. ಅಂದರೆ ಭೀಷ್ಮ ಪ್ರತಿಜ್ಞೆ ಮಾಡಿರ್ತಕ್ಕಂಥ ಗಂಗೆ ಪರಿಪೂರ್ಣವಾಗಿ ಭೂಲೋಕಕ್ಕೋಸ್ಕರ ಭಾರತ ದೇಶವನ್ನು ಸಂರಕ್ಷಣೆ ಮಾಡಿ ಇಷ್ಟೂ ಜನ ಪಾಪಕರ್ಮಗಳನ್ನ ತೊಳ್ಕೊಳ್ಳೋಕ್ಕೆ ಭಗೀರಥ ತಂದ ಗಂಗೆ. ಆ ಗಂಗಾಧರೇಶ್ವರನ ಜೊತೆಗೆ ಕೈಲಾಸದಿಂದ ಬಂದಿರತಕ್ಕಂಥ ಗಂಗೆ ಇನ್ನೇನು ಬತ್ತು ಹೋಗ್ತಾ ಇದ್ದಾಳೆ. ಭೀಷ್ಮ ಪ್ರತಿಜ್ಞೆಗೆ ಇವತ್ತಿಗೂ ಸಾಕ್ಷಿ ರೂಪ ಭೀಷ್ಮ ಪಿತಾಮಹನ ಒಂದು ಸ್ಥಳ ಇವತ್ತಿಗೂ ಇರತಕ್ಕಂಥದ್ದು ಹಿಮಾಲಯದಲ್ಲಿ. ಅಂಥ ಒಂದು ಹಿಮಾಲಯದಲ್ಲಿ ನಾವು ನೀವು ಕೇದಾರ್ ಬದ್ರಿನಾಥ್ ಮಧ್ಯಭಾಗದಲ್ಲಿ ಇವತ್ತು ಭೀಷ್ಮಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಇವತ್ತು ಇಡೀ ಜಗತ್ತಲ್ಲಿ ಉತ್ತರ ಭಾರತದಲ್ಲಿ ನಾವೆಲ್ಲ ಏನು ಮಾಲೆ ಅಮಾವಾಸ್ಯೆಗೆ ತರ್ಪಣಗಳನ್ನು ಕೊಡ್ತೀವಿ, ಭೀಷ್ಮ ತರ್ಪಣವನ್ನ ಭೀಷ್ಮ ಪ್ರತಿಜ್ಞೆಯನ್ನ ಪರಿಪಾಲನೆ ಮಾಡೋ ಉತ್ತರ ಭಾರತದಲ್ಲಿ ಇವತ್ತಿನ ದಿವಸ ಕುಂಭಮೇಳ ಸಮಯದಲ್ಲಿ ಹರಿದ್ವಾರ್, ಋಷಿಕೇಶ್ ಎಂತೆಂಥ ಮುಗಿದಾಗ ದೇವಸ್ಥಾನಗಳಲ್ಲಿ ಕ್ಷೇತ್ರಗಳಲ್ಲಿ ಭೀಷ್ಮ ಪಿತಾಮಹನ ಗಂಗೆಯನ್ನ ಈಶ್ವರನ ಗಂಗಾಧರೇಶ್ವರನಿಗೆ ಅರ್ಪಿಸಿ ಭೀಷ್ಮಾಚಾರ್ಯರನ್ನು ನೆನೆಸ್ಕೊಂಡು ವಸಿಷ್ಠ ಋಷಿಗಳನ್ನ ಗುರು ಪ್ರಾರ್ಥನೆ ಮಾಡ್ಕೊಳ್ಳೋ ದಿನ. ಅದಕ್ಕೆ ಇವತ್ತಿನ ದಿವಸ ಸಾಧಾರಣ ಅನ್ಕೊಳ್ಳೇಬೇಡಿ. ಇವತ್ತು ಮಂಗಳವಾರ ಆದರೂ ಗುರುವನ್ನ ಸ್ಮರಣೆ ಮಾಡತಕ್ಕಂಥ ವಿಚಾರ. ಪಾಂಡುರಾಜನಿಗೆ ಅಂದಿನ ಕಾಲದಲ್ಲಿ ಯಾವತ್ತು ಸದ್ಬುದ್ಧಿಯನ್ನ ಕೊಡ್ತಕ್ಕಂಥವರು ಗುರು ಹಿರಿಯರಾಗಿ ದಾರಿಯನ್ನು ತೋರಿಸ್ತಕ್ಕಂಥ ಭೀಷ್ಮ ಪಿತಾಮಹ ಭಾರತ ದೇಶವನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥ ವಿಚಾರ. ಭಾರತ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಇವತ್ತಿಗೂ ಇದೆ ಜೀವಂತವಾಗಿ ಅಂದರೆ ಅಂದಿನ ಕಾಲ ಭೀಷ್ಮ ಪಿತಾಮಹ. ಇವತ್ತು ಭೀಷ್ಮಾಚಾರ್ಯರ ವ್ರತವನ್ನ ಪ್ರತಿಯೊಬ್ಬರು ಮಾಡಬೇಕು. ಹೇಗೆ ಮಾಡೋದು ಅಂದರೆ ಬೃಹಸ್ಪತಿ. ನೀವು ಅದಕ್ಕೆ ಏನು ಹೇಳ್ತೀವಿ? ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಷಜೇ ಭವರೋಗಿಣಾಂ. ಆ ಬಿಷಜೇ ಅನ್ನೋದೇ ಭೀಷ್ಮಾಚಾರ್ಯರು. ವಿಷಜೇ ಭವರೋಗಿಣಾಂ, ಎಲ್ಲ ರೋಗಗಳನ್ನ ತೊರಿತಕ್ಕಂಥವನು.
ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಸರ್ವವಿದ್ಯೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಧಿಪತಿ ಜ್ಞಾನಶಕ್ತಿ ದಕ್ಷಿಣಾಮೂರ್ತಿ. ಅದಕ್ಕೆ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿ ನಮಃ ಅಂತ ಒಂದು ದಕ್ಷಿಣಾಮೂರ್ತಿಯನ್ನು ಮಂಗಳವಾರದ ದಿವಸ ಸ್ಮರಣೆ. ಅಂದರೆ ಆಕಾಶ ಮಾರ್ಗದಲ್ಲಿ ಗುರು ಪರಂಪರೆ ಯಾರ್ಯಾರು ನೋಡಿದ್ದೀರಾ, ಗುರು ಪರಂಪರಾ ಮುಖಾಂತರವಾಗಿ ಎಷ್ಟು ಗುರುಗಳಿದ್ದಾರೆ, 42 ಗ್ರೇಟ್ ಮಾಂಕ್ಸ್ ಅಂತ. ಇಡೀ ಜಗತ್ತಲ್ಲಿ ಇಷ್ಟು ಗುರುಗಳೇ ಜೀವಂತವಾಗಿ ಇವತ್ತು ಚಿರಂಜೀವಿಗಳಾಗಿ ಭಗವಂತನ ಕೃಪಾಕಟಾಕ್ಷ ದೈವಶಕ್ತಿಗಳು ಇವತ್ತು ಹಿಮಾಲಯದಲ್ಲಿ ವಾಸವಾಗಿದೆ. ಆ ಹಿಮಾಲಯದ ಮುಖಾಂತರವಾಗಿ ನಮ್ಗೆ ಇವತ್ತು ಆಶೀರ್ವಾದ 42 ಗುರುಗಳ ಮುಖಾಂತರ. 4 ರಾಹುತತ್ವ, 2 ಚಂದ್ರತತ್ವ. ರಾಹು ಚಂದ್ರ 2 ಸೇರಿದಾಗ ಶುಕ್ರನ ಅನುಗ್ರಹ. ಅದಕ್ಕೆ ಶುಕ್ರಾಚಾರ್ಯರ ಮುಖಾಂತರವಾಗಿ ಭೂಮಿಗೆ ಬಂದಿರತಕ್ಕಂಥ 42 ಗ್ರೇಟ್ ಮಾಂಕ್ಸ್ ಅಂತ ಕರಿತೀವಿ. ಇವತ್ತು ಹಿಮಾಲಯದಲ್ಲಿ ದೊಡ್ಡ ದೊಡ್ಡ ಕಲ್ಲನ್ನು ಕೆತ್ತಿರತಕ್ಕಂಥದ್ದು. ಇದನ್ನು ಇನ್ಯಾರೂ ನೋಡದೇ ಇದ್ದ ಹಾಗೆ ವಿಶೇಷವಾಗಿ ಎಷ್ಟೋ ಜನ ಆ ಕಲ್ಲು ಕೆತ್ತನೆಗಳು ಹಿಮಾಲಯದಲ್ಲಿ ಮುಚ್ಚೋಗ್ತಾ ಇದೆ. ಆ ಮುಚ್ಚೋದರೂ ಸಹ ಇವತ್ತು ಎಷ್ಟೋ ಋಷಿ ಮುನಿಗಳು ನಮ್ಮಲ್ಲಿ ಏನಂತೀವಿ, ರಾಮಾನುಚಾರ್ಯರು, ಮಧ್ವಾಚಾರ್ಯರು, ಆದಿಶಂಕರಾಚಾರ್ಯರು, ನಾವು ಈ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ ಸ್ವಾಮಿಗಳು ಎಲ್ಲಾನು ಏನು ನೋಡ್ಕೊಂಡು ಬಂದಿದ್ದೀವಿ ಅಂತ ಗ್ರೇಟ್ ಸೈನ್ಸು ಇವತ್ತು 42 ಜನ. ಆ 42 ಜನ ವೀಕ್ಷಣೆಯಲ್ಲಿ ಗುರು ಪರಂಪರೆಯಲ್ಲಿ ನೋಡಿದ ಮೊದಲನೇ ಗುರು ಪೂಜೆನೇ ದಕ್ಷಿಣಾಮೂರ್ತಿ ಭೂಮಿಗೆ. ತದನಂತರ ಆದಿಶಂಕರಾಚಾರ್ಯ ಪರಂಪರೆಯನ್ನು ಪೂಜೆ ಮಾಡ್ತಾರೆ. ತದನಂತರ ಶಂಕರಸ್ಯ ಹೃದಯಂ ಶಿವ, ಶಿವಶ್ಚ ಹೃದಯಂ ವಿಷ್ಣು, ವ್ಯಾಸಾಯ ವಿಷ್ಣು ರೂಪಾಯ. ಶಂಕರಾಚಾರ್ಯ ನಂತರ ವ್ಯಾಸರನ್ನ ಗುರುವಾಗಿ ನೋಡಿಕೊಂಡ್ರು. ಅದಕ್ಕೆ ವ್ಯಾಸ ಮುಖಾಂತರ ಅಂಬಿಕಾ, ಅಂಬಾಲಿಕಾ, ಅಂಬ ಈ 3 ಜನ ಬಂದಿರೋ ಮುಖಾಂತರವಾಗಿ ನಪುಂಸಕ ಗ್ರಹಗಳು ಉತ್ಪತ್ತಿಯಾಗಿರೋದು. ಅದಕ್ಕೆ ಆ ದಿನ ಶಿಖಂಡಿ ಅಂತ ನಾಮಸ್ಮರಣೆ. ಅಂದರೆ ಜಗತ್ತಲ್ಲಿ ಗಂಡು ಹೆಣ್ಣು ಎರಡನ ಮಧ್ಯಭಾಗ ಬಿಂದು ಆ ಸಾಕ್ಷಾತ್ ಅನುಗ್ರಹ. ಇದನ್ನು ನೋಡೇ ಶರವನ್ನ ಮತ್ತು ವಿಶೇಷವಾಗಿರತಕ್ಕಂಥ ಬಿಲ್ಲು ಬಾಣವನ್ನು ಚದಿಸಿರತಕ್ಕಂಥವರು ಭೀಷ್ಮ ಪಿತಾಮಹ. ಈ ಭೀಷ್ಮ ಪಿತಾಮಹ ಇವತ್ತು ಗಂಗೆ ಪೂಜೆಯನ್ನು, ಯಾರು ಗಂಗೆನ ಮನೆಯಲ್ಲಿ ಯಾರ್ಯಾರು ಕಾಶಿಗೆ ಹೋಗಿರ್ತೀರ, ಗಂಗೆ ಇವತ್ತು ತಂದಿರ್ತೀರ, ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡು ಪೂಜೆ ಮಾಡೋದಲ್ಲ. ಯಾವತ್ತು ತಿಳ್ಕೊಳ್ಳಿ, ಸತ್ತಾಗ ಒಂದು ಸ್ವಲ್ಪ ಗಂಗೆ ಹಾಕ್ಬಿಡಪ್ಪ, ಮೋಕ್ಷ ಕೊಟ್ಟೋಗ್ತಾನೆ, ಅವನು ಹೋಗೋದಲ್ಲ, ನೀವು ಹಾಕ್ಕೋಬೇಕು. ಅದಕ್ಕೆ ತಂದಿರೋ ಗಂಗೆನ ಇವತ್ತು ಸಂಧ್ಯಾ ಕಾಲದಲ್ಲಿ ಭೀಷ್ಮ ಪಿತಾಮಹನ ನೆನೆಸ್ಕೊಂಡು ಗುರು ಶ್ಲೋಕವನ್ನು ಹೇಳ್ಕೊಂಡು ಆ ಗಂಗೆನ ಸ್ವಲ್ಪ ಮಟ್ಟಿಗೆ ತೀರ್ಥವಾಗಿ ಎಲ್ಲರಿಗೂ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನೀರನ್ನು ಸೇವಿಸೋದೇ ಇವತ್ತು ಭೀಷ್ಮ ಪ್ರತಿಜ್ಞೆ, ಭೀಷ್ಮ ತರ್ಪಣ. ಅದಕ್ಕೆ ಪಿತೃಗಳು ನೆನೆಸ್ಕೊಳ್ಳಿ, ತುಳಸಿಯನ್ನು ಸ್ವಲ್ಪ ದೊಡ್ಡ ಚೊಂಬಲ್ಲಿ ನೀರನ್ನ ಇಟ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಗಂಗೆ ಅದಕ್ಕೆ ಹಾಕ್ಕೊಳ್ಳಿ. ಅಂದರೆ ನಿಮ್ಮಲ್ಲಿ ತಂದಿರೋದೇ ಸ್ವಲ್ಪ ಗಂಗೆ ಆದರೆ ಜಾಸ್ತಿ ಏನು ಮಾಡೋಕ್ಕಾಗತ್ತೆ, ಸಾಯೋ ಸಮಯಕ್ಕಾದರೂ ಬೇಕಾಗತ್ತೆ. ದಿಢೀರಂತ ಎಷ್ಟೋ ಜನಕ್ಕೆ ಸಾಯೋ ಸಮಯಕ್ಕೆ ಸ್ವಲ್ಪ ನೀರು ಹಾಕೋಣ ಅಂತ ಕೂಡ ಜ್ಞಾಪಕ ಬರಲ್ಲ. ಹಾಸ್ಪಿಟ್ಲ್ ಇರ್ತಾರೆ, ನಾ ಗಂಗೆ ತರೋಕ್ಕಾಗಲ್ಲ ಅಂತಾರೆ. ಎಷ್ಟೋ ಜನ ಇನ್ನೇನು ಕೊನೆಯ ಮೂಮೆಂಟಲ್ಲಿ ಅಂತಿರ್ತಾರೆ. ಆದರೂ ಹೀಗೆ ಒಳಗೆ ಹಾಕಿದ ತಕ್ಷಣ ಸೈ ಅಂತ ಬಂದ್ಬಿಡುತ್ತೆ. ಋಣ ಇರಬೇಕು, ಅದಕ್ಕೆ ತೋಚಬೇಕು ಆ ಸಮಯಕ್ಕೆ. ಅದಕ್ಕೆ ಇವತ್ತೇ ಹೇಳ್ತಿದ್ದೀನಿ, ಗಂಧ ಯಾವತ್ತು ತಿಳ್ಕೊಳ್ಳಿ, ಗಂಧ ಸಾಯೋ ಮೋಕ್ಷಕ್ಕೆ ಗಂಧವನ್ನು ಇವತ್ತು ತೆಗೆದಿಟ್ಕೊಂಬಿಡಿ. ಇದು ನಮ್ಮ ಅಪ್ಪಂಗೆ, ಇದು ನಮ್ಮ ಅಮ್ಮಂಗೆ, ಇದು ನನಗೆ, ಇದು ನಮ್ಮ ಅಜ್ಜಿಗೆ, ಇದು ನಮ್ಮ ತಾತನಿಗೆ ಅಂತೆಲ್ಲ ಆ ಗಂಧದ ಮರ ಸುಟ್ಟಾಗ ಮೋಕ್ಷಕ್ಕೆ ಫಲ. ಅದಕ್ಕೆ ಗಂಧ ಮತ್ತು ಗಂಗೆ ಎರಡೂ ವಿಶೇಷವಾಗಿರ್ತಕ್ಕಂಥದ್ದು. ಗಂಗೆ ಗಂಧ ಅನ್ನೋದು ಸಾಕ್ಷಾತ್ ಚಂದನ. ಯಾವ ಕಾಲಕ್ಕೂ ನೋಡಿ, ಚಂದನ ಅನ್ನೋದು ಇವತ್ತಿಂದ ಗುರು ಪರಂಪರೆಯಾಗಿ ಯಾವುದೇ ಆಗಲಿ ಮಹಾವಿಷ್ಣು ಪೂಜೆ ಮಾಡೋಕ್ಕೆ ಗಂಧ ಇರಲೇಬೇಕು. ಭಸ್ಮಾಂತಕಮಿದಂ ಶರೀರಂ, ದೇಹ ಭಸ್ಮವನ್ನೇ ಹಚ್ಕೊಂಡವನು ಪರಮೇಶ್ವರ. ಅದಕ್ಕೆ ಗಂಧಾಕ್ಷತಾಂ ಸಮರ್ಪಯಾಮಿ, ದೇವ್ರಿಗೆ ಹಚ್ಚಬೇಕಾದ್ರೆ ಗಂಧಾಕ್ಷತಾಂ ಸಮರ್ಪಯಾಮಿ. ಅಕ್ಷತೆ ಅನ್ನೋದು ಸಾಯಿ ಜಗನ್ಮಾತೆ. ಅದಕ್ಕೆ ಮೊದಲು ಪೂಜೆ ಮಾಡಬೇಕಾದ್ರೆ ಗಂಧ ಹಚ್ಚಬೇಕು, ಎರಡನೇ ಸ್ಮರಣೆ ಮಾಡ್ಕೋಬೇಕಾದ್ರೆ ವಿಭೂತಿನ ನಾವು ಹಚ್ಕೋಬೇಕು. ತದನಂತರ ಅಕ್ಷತಾಂ ಸಮರ್ಪಯಾಮಿ ಅಂದರೆ ಫಸ್ಟ್ ದೇವ್ರಿಗೆ ಹಾಕಕ್ಕೆ ಮೊದಲು ನಾವು ಶುದ್ಧೀಕರಣ ಪಡಿಸ್ಕೊಂಡು ತದನಂತರ ಭಗವಂತನಿಗೆ ಪೂಜೆ ಪುನಸ್ಕಾರ ಅಂತ ಹೇಳ್ತೀವಿ. ಹಾಗೆ ಅಕ್ಷತಾಂ ಸಮರ್ಪಯಾಮಿ. ಈ ರೀತಿಯಾಗಿ ಪ್ರತಿಯೊಬ್ಬ ಮೋಕ್ಷ ಫಲಿಬೇಕಾದ್ರೆ ಭೀಷ್ಮ ಪ್ರತಿಜ್ಞೆಯನ್ನೇ ತರ್ಪಣನ ಬಿಡಬೇಕಾದ್ರೆ ಗಂಗಾ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಈ ದಿನ ನೀವೆಲ್ಲ ಏನು ಮಾಡಿ, ಗಂಗೆನ ಎಷ್ಟೆಷ್ಟಿದೆಯೋ ತೆಗೆದಿಟ್ಕೊಳ್ಳಿ. ಯಾರ ಮೇಲೆ ಜಾಸ್ತಿ ಇದೆಯೋ ಅವ್ರ ಮೇಲೆ ಸ್ವಲ್ಪ ಇಸ್ಕೊಂಬಂದಿರಿ. ಸ್ವಲ್ಪ ಚೊಂಬಲ್ಲಿ ಜಾಸ್ತಿ ಕಲಿಸಿರಿ. ಎಲ್ರಿಗೂ ಪ್ರೋಕ್ಷಣೆಗೆ ಬೇಕು, ಸ್ಮರಣೆ ಮಾಡ್ಕೋಬೇಕು. ತದನಂತರ ಮನೆಯಲ್ಲೆಲ್ಲ ಸುತ್ತಲೂ ಪ್ರಾಕ್ಷಣೆಯನ್ನು ಮಾಡಿಕೊಂಡು ನಮ್ಮಲ್ಲಿ ತೀರ್ಥವನ್ನು ತಗೊಳ್ತಕ್ಕಂಥದ್ದು, ತುಳಸಿ ದಳವನ್ನು ಹಾಕ್ಕೊಂಡು ಆವತ್ತು ಈ ಪಿತೃಗಳನ್ನ ನೆನೆಸ್ಕೊಂಡ್ರೆ ವಿಶೇಷ. ಅಂದರೆ ಮಾಲೆ ಅಮಾವಾಸ್ಯೆ ದಿವಸ ಅಲ್ಲ, ಇವತ್ತು ನೆನೆಸ್ಕೋಬೇಕು. ಇವತ್ತೇ ವಿಶೇಷವಾಗಿ ಸ್ಮರಣೆ ಮಾಡ್ಕೊಂಡಾಗ ಯಾರ್ಯಾರು ಮೋಕ್ಷಕ್ಕೆ ಹೋಗಿಲ್ಲ, ಅರ್ಧಂಬರ್ಧ ನಿಂತು ಹೋಗಿದ್ದಾರೆ, ಅರ್ಧಂಬರ್ಧದಲ್ಲಿ ಸತ್ತೋಗಿದ್ದಾರೆ, ನೇಣು ಹಾಕ್ಕೊಂಡಿರ್ತಾರೆ, ಆಕ್ಸಿಡೆಂಟಲ್ಲಿ ಸತ್ತಿರ್ತಾರೆ, ಕೊಲೆ ದರೋಡೆ ಆಗಿರ್ತೀರ, ಸುಡದೆ ಎಲ್ಲ ಹೂಣಿರ್ತೀರ, ಇಂಥವ್ರಿಗೆಲ್ಲ ಮೋಕ್ಷ ಪ್ರತಿಫಲ ಈ ದಿವಸವೇ. ಅದಕ್ಕೆ ಸುಟ್ಟಿದ್ದ ಜಾಗ, ಹೂಣಿದ್ದ ಜಾಗ, ಹಸುಗಳನ್ನು ಯಾರು ತೆಗೆದು ಬಿಸಾಕಿ ಹೂಣಿರ್ತಕ್ಕಂಥ ವಿಚಾರ, ಹೂಣಿದ ಜಾಗದಲ್ಲಿ ನೀವು ಮನೆ ಕಟ್ಕೊಂಡಿರೋ ವಿಚಾರ, ಅಥವಾ ಹಸುಗಳನ್ನು ಏನು ಮೂಳೆಗಳನ್ನು ತೆಗೆದು ಬಿಸಾಕಿ ನನಗೆ ಜಾಗ ಬೇಕು ಅಂತ ನೀವು ಮನೆ ಕಟ್ಕೊಂಡು ಆ ಹಸು ಮೂಳೆಗಳನ್ನು ಬಾವಿಗೆ ಹಾಕಿದ ವಿಚಾರ, ನದಿಗೆ ಹರಿಸ್ಬಿಟ್ರ ವಿಚಾರವು ಯಾವ ರೀತಿ ದೋಷಗಳು ಮಾಡ್ಕೊಂಡಿರ್ತಿರೋ ದೇವರೇ ಬಲ್ಲ. ಅಥವಾ ಯಾವುದಾದ್ರೂ ಹುತ್ತದ ಭಾಗದಲ್ಲಿ ಹೊಡೆದು ಬಿಸಾಕಿ ಹಾವುಗಳನ್ನು ದೋಷವಾಗಿ ಅದು ಗರ್ಭಿಣಿ ಸ್ತ್ರೀಯಾಗಿ ಆ ಗರ್ಭಿಣಿ ಹಾವನ್ನು ಮುಚ್ಚಿ ಬಿಸಾಕಿ ನೀವು ಹಳ್ಳ ತೋಡ್ಕೊಂಡು ನಿಮ್ಮ ಮನೆಯ ಮೇಲೆ ಮನೆ ಕಟ್ಕೊಳ್ಳೋದಂದರೆ ಅದ್ರ ಜೀವನ ಹಳ್ಳ ಮಾಡಿ ಇಟ್ಬಿಟ್ಟು ನಿಮ್ಮ ಜೀವನ ಪೂರ್ತಿ ಮೊಮ್ಮಕ್ಕಳವರೆಗೂ ಶಾಪಗ್ರಸ್ತರಾಗಿದ್ದರೆ ಯಾರು ಕಾರಣ? ಎಲ್ಲವೂ ನೀವೇ ಕಾರಣ. ಇದಕ್ಕೆಲ್ಲ
ಗಂಗಾ ಮಹಾಪವಿತ್ರ. ಅದಕ್ಕೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅದಕ್ಕೆ ಯಾನಿ ಕಾಂಚಿ ಪಾಪಾನಿ ಧರ್ಮಾನ ಕೃತಾನೆ ಚ ಪದೇಹಂ ಪಾಪೋಹಂ ಪಾಪಾತ್ಮಂ ಪಾಪಸಂಭವಂ ತ್ರಾಹಿಮಾಂ ಕೃಪಯಾಂ ದೇವಿ ಅನ್ಯತಂ ಶರಣಂ ನಾಸ್ತಿ ತಸ್ಮಾತ್ ಕಾರಣ ಭಾವೇನ ರಕ್ಷಮಾಂ ಪಾಹಿ ರಕ್ಷಮಾಂ ಜನಾರ್ದನ. ಆ ರಕ್ಷಮನ್ನ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಭೀಷ್ಮ ಪಿತಾಮಹ ಅನುಗ್ರಹವನ್ನ ನಿಮ್ಮೆಲ್ಲರಿಗೂ ಹರಿಸ್ತಾ ವಿಶೇಷವಾಗಿ ಕಾಯ್ತಾರೆ. ಇನ್ನಷ್ಟು ವಿಚಾರ ಮಾತಾಡ್ತೀನಿ, ಕಾಯ್ತಾರೆ.